Welcome to my channel, friends. Let's learn something new today. ನಾವು ಇವತ್ತಿನ ವಿಡಿಯೋನಲ್ಲಿ ಒಂದು 5 ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಓಕೆ, ಇದು ನೀವು ಡೈಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಈ ಟಿಪ್ಸ್ ಬಹಳ ಯೂಸ್ಫುಲ್ ಆಗುತ್ತೆ ನಿಮಗೆ. ಓಕೆ, ಸೊ ಫಸ್ಟ್ ಟಿಪ್ ನೋಡೋಣ. ಸುಮಾರು ಜನ ಕೇಳ್ತಾ ಇರ್ತಾರೆ, ಇದು ಆಬ್ಜೆಕ್ಟು ಅಥವಾ ಪಿಕ್ಚರ್ ಅಥವಾ ವಿಡಿಯೋ ಎಕ್ಸೆಲಲ್ಲಿ ಯಾವ ಥರ ಇನ್ಸರ್ಟ್ ಮಾಡಬೇಕು ಅಂತ. ಈಗ ನಾನು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಹಾಕಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನಾವು ಇನ್ಸರ್ಟ್ಗೆ ಹೋಗ್ಬೇಕು. ಇಲ್ಲಿ ಹೋಮ್ ಫೈಲ್ ಎಲ್ಲ ಇರುತ್ತೆ. ಇನ್ಸರ್ಟ್ ಹೋಗ್ಬೇಕಂದ್ರೆ ಇಲ್ಲಿ ಮತ್ತೆ ನಿಮಗೆ ಟೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಅದ್ರಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಆಬ್ಜೆಕ್ಟ್ ಅಂತ ಬರುತ್ತೆ. ಈ ಆಬ್ಜೆಕ್ಟ್ ಅಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ ಅಂತ ಇದೆ, ಕ್ರಿಯೇಟ್ ಫ್ರಮ್ ಫೈಲ್ ಅಂತ ಇರುತ್ತೆ. ಆಲ್ರೆಡಿ ನಿಮಗೆ ವಿಡಿಯೋ ಫೈಲ್ ಆಲ್ರೆಡಿ ನೀವು ಸೇವ್ ಮಾಡಿದ್ರೆ ಡೆಸ್ಕ್ಟಾಪ್ ಅಲ್ಲಿ ಅಥವಾ ನಿಮ್ಮ ಫೋಲ್ಡರ್ ಅಲ್ಲಿ, ಇಲ್ಲಿ ಕ್ರಿಯೇಟ್ ಫ್ರಮ್ ಫೈಲ್ ಅಂತ ಹೋಗ್ಬಿಟ್ಟು ಇಲ್ಲಿ ಬ್ರೌಸ್ ಮಾಡಿ ನಿಮ್ಗೆ ಯಾವ ಫೋಟೋ ಅಥವಾ ವಿಡಿಯೋ ಹಾಕಬೇಕು ಅಂದರೆ ಇಲ್ಲಿ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇದೊಂದು ಪಿಕ್ಚರ್ ಹಾಕಿ ತೋರಿಸ್ತೀನಿ. ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ ಇದು ಲಿಂಕ್ ಟು ಫೈಲ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಡಿಸ್ಪ್ಲೇ ಆಸ್ ಐಕಾನ್ ಕೊಡ್ಬೋದು. ಅಂದರೆ ಆ ಪಿಕ್ಚರ್ ಹಂಗೆ ಸೇವ್ ಆಗುತ್ತೆ ಅಟ್ಯಾಚ್ಮೆಂಟ್ ರೀತಿಯಲ್ಲಿ. ಡಿಸ್ಪ್ಲೇ ಆಸ್ ಐಕಾನ್ ಹಾಕ್ಬಿಟ್ಟು ಇಲ್ಲಿ ಚೇಂಜ್ ಐಕಾನ್ ಅಂದರೆ ನೀವು ನೇಮ್ ಕೊಡ್ಬೋದು ಅದಕ್ಕೆ. ಈಗ ನಾನು ಇದಕ್ಕೊಂದು ನೇಮ್ ಕೊಡ್ತೀನಿ. ಬೇಕಾದರೆ ಜೆ ಪಿ ಜಿ ಫಾರ್ಮ್ಯಾಟಲ್ಲಿ ಇದಕ್ಕೊಂದು ನೇಮ್ ಏನು ಒಂದು ಹ್ಯಾಶ್ಟ್ಯಾಗ್ ಅಂತ ಹಾಕ್ತೀನಿ. ಓಕೆ, ಮತ್ತೆ ಓಕೆ ಅಂತ ಮಾಡಿ ಇಲ್ಲಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಬಂತು. ಇಲ್ಲಿಗೆ ನಿಮಗೆ ಇಮೇಜ್ ಕಾಣಿಸ್ತಾ ಇದೆ ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ. ಇದು ಜಸ್ಟ್ ನಿಮಗೆ ಸೇವ್ ಮಾಡಿದ್ರೆ ಕಂಟ್ರೋಲ್ ಎಸ್ ಮಾಡಿ ಸೇವ್ ಆಗುತ್ತೆ. ಜಸ್ಟ್ ಇಲ್ಲಾಂದ್ರೆ ಇಲ್ಲಿ ಓಪನ್ ಮಾಡಿ ನೋಡಿ, ಬಂತಲ್ಲ ಇಮೇಜ್ ಈ ಥರ. ಓಕೆ, ಇದೊಂದು ಅದೇ ಥರ ನಾವು ವಿಡಿಯೋ ಕೂಡ ನಾವು ಇನ್ಸರ್ಟ್ ಮಾಡ್ಕೋಬೋದು. ಟೆಕ್ಸ್ಟ್ ಹೋಗಿ ಆಬ್ಜೆಕ್ಟ್ ಹೋಗಿ ಕ್ರಿಯೇಟ್ ಫೈಲು ಬ್ರೌಸು. ಮತ್ತು ಇವಾಗ ವೀಡಿಯೋಸ್ ಹಾಕೋಣ ಅಂತ. ವೀಡಿಯೋಸ್ ನೀವು ಸೇವ್ ಮಾಡಿದರೆ ವೀಡಿಯೋಸ್ ಹಾಕ್ಬೋದು. ಇಲ್ಲಿ ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ಒಂದು ವಿಡಿಯೋ ಹಾಕ್ತೀನಿ. ಇದೊಂದು ವಿಡಿಯೋ MP4 ಫಾರ್ಮ್ಯಾಟು. ಡಿಸ್ಪ್ಲೇಸ್ ಐಕಾನ್ ಕ್ಲಿಕ್ ಮಾಡಿ ಚೇಂಜ್ ಐಕಾನ್ ಮಾಡಿ ಜಸ್ಟ್ ದೊಡ್ಡ ನೇಮ್. ಓಕೆ, ಪರವಾಗಿಲ್ಲ, ನಾನೇನು ಚೇಂಜ್ ಮಾಡಲ್ಲ ಈ ಸಾರಿ. ನಮ್ಗೆ ಆಗಲೇ ತೋರಿಸ್ತೀನಿ. ಅದೇ ನೇಮ್ ದೊಡ್ಡದಾಗಿ ಬರುತ್ತೆ ಅಷ್ಟೇ ನಿಮಗೆ. ಓಕೆ ಮಾಡ್ತೀನಿ ನೋಡಿ, ಈ ಥರ ಬರುತ್ತೆ. ಇದು ಮತ್ತೆ ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡಿ, ಆ ಥರ ಚೇಂಜ್ ಆಗುತ್ತೆ ಅದು ಫಾರ್ಮ್ಯಾಟು. ಈ ಥರ ಬರುತ್ತೆ ಅದು ನಿಮಗೆ. ಸೊ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಯಾವುದು ಪ್ಲೇ ಆಗುತ್ತೆ ವಿಡಿಯೋ ನೋಡಿ, ಈ ಥರ ಪ್ಲೇ ಆಗುತ್ತೆ ವಿಡಿಯೋ. ಓಕೆ, ಸೊ ನಾವು ನೆಕ್ಸ್ಟು ಇನ್ನೊಂದು ಟಿಪ್ ಬಗ್ಗೆ ನೋಡೋಣ. ಇದು ತುಂಬ ಭಾಳ ಇಂಪಾರ್ಟೆಂಟ್ ಟಿಪ್ಪು. ಇದು ಇಲ್ಲಿ ಸುಮಾರು ಕಾಲಮ್ಸ್ ಇದೆ. ಕಾಲಮ್ ಡಿ, ಕಾಲಮ್ ಇ, ಕಾಲಮ್ ಎಫ್, ಕಾಲಮ್ ಜಿನಲ್ಲಿ. ಈಗ ಒಬ್ಬೊಬ್ರದ್ದು ಎಷ್ಟೆಷ್ಟು ಟೋಟಲ್ ಬಂದಿದೆ, ಇದಕ್ಕೆ ಶಾರ್ಟ್ಕಟ್ ಹೆಂಗೆ ಎಲ್ಲ ಒಂದೊಂದು ನೀವು ಈ ಥರ ಮಾಡಿದ್ರೂ ಆ್ಯಡ್ ಆಗಿ ತೋರಿಸುತ್ತೆ. ಇಲ್ಲಿ ತೋರಿಸುತ್ತೆ ನಿಮ್ಗೆ ಇಲ್ಲಿ ಸಮ್ 157 ತೋರಿಸಿದೆಯಲ್ಲ. ಸೊ ಇಲ್ಲಿ ನಮಗೆ ಟೋಟಲ್ ಬೇಕು. ಸೊ ಟೋಟಲ್ ಅಂತ ಹಾಕ್ಕೊಂಡು ಇಲ್ಲಿ ಒಂದೇ ಸಲ ಫಾರ್ಮುಲಾ ಏನು ಮಾಡಬೇಕು ಅಂದರೆ ಆಲ್ಟು ಮತ್ತು ಈಕ್ವಲ್ಸ್ ಅಂತ ಮಾಡಿ ಎಂಟರ್ ಮಾಡಿ ಬರುತ್ತೆ 157. ಅದು ಬೇಡ ಅಂದರೆ ಮ್ಯಾನ್ಯಲ್ ಆಗಿ ಈಕ್ವಲ್ಸ್ ಹಾಕ್ಬಿಟ್ಟು ಸಮ್ ಹಾಕ್ಬಿಟ್ಟು ಓಪನ್ ದ ಬ್ರಾಕೆಟ್ ಮತ್ತು 30 ಅಂದರೆ D4 ಬಟನ್ ಪ್ರೆಸ್ ಮಾಡ್ಕೊಂಡು ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಕ್ಲೋಸ್ ದ ಬ್ರಾಕೆಟ್ ಮಾಡಿ 157 ಬಂತು. ಸೊ ಈ ಥರನೂ ಮಾಡ್ಬೋದು. ಅದೇ ಥರ ಇದನ್ನು ಮಾಡ್ಬೋದು. ಆಲ್ಟ್ ಈಕ್ವಲ್ಸ್ ಮಾಡಿ ಬರುತ್ತೆ. ಇದೇನಕ್ಕೆ ನೋಡಿ, ನಿಮಗೆ 5000 ಎಷ್ಟು ಬಂದಿದೆ ಚೆಕ್ ಮಾಡಿರ್ಬೇಕು ನೋಡಿ. 3100 ಬಂತಾ. ಓಕೆ, 20 ಇಲ್ಲಿ ನಿಮಗೆ ಕಾಲಮ್ ಎಫ್ ಅಲ್ಲಿ 200 150ವರೆಗೂ ಎಷ್ಟು ಬಂದಿದೆ? 800 ಬಂದಿದೆಯಾ? ಬಟ್ ಇಲ್ಲಿ ನಾವು ಈಕ್ವಲ್ಸ್ ಹಾಕ್ಬಿಟ್ಟು ಆಲ್ಟ್ ಇಟ್ಕೊಂಡು ಈಕ್ವಲ್ಸ್ ಆಗಿ ಎಂಟರ್ ಮಾಡಿದ್ರೆ 2000 ಬರ್ತಾ ಇದೆ. ಏನಕ್ಕೆ ಅಂದರೆ ಇದು ಕೂಡ ತೊಗೊಂಡಿದೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಜಸ್ಟು ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಸಮ್ F3 ಟು F9. F3 ತೊಗೊಂಡಿದೆ ಇಲ್ಲಿ 1780. ಅದೇನಕ್ಕೆ ಅಂದರೆ ಇಲ್ಲಿ ನಾವು ಇಯರ್ ಅಂತ ಆಲ್ಫಾಬೆಟ್ ಕೊಟ್ಟಿದೆ, ಅದಕ್ಕೆ ಅದು ತೊಗೊಂಡಿಲ್ಲ. ಇಲ್ಲಿ ನಾವು ಇಯರ್ ಕೊಟ್ಟಿದ್ರೆ ಅದು ತೊಗೊಳುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಜಸ್ಟ್ ನಾವಿಲ್ಲಿ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಬೇಕು ಈಗ. ಸೊ ಇದು ಮಾತ್ರ ತೊಗೊಳುತ್ತೆ ಅಷ್ಟೇ ನೋಡಿ. 800 ಬಂತಾ? 800. ಅದೇ ಥರನೇ ಇಲ್ಲಿ ನೀವು ಚೇಂಜ್ ಮಾಡಬೇಕು ಹೆಡ್ಡಿಂಗು. ಓಕೆನಾ? ಇಯರ್ ಅಂತ ಹಾಕಿ ಈ ಥರ ಮಾಡಿ ಮಾಡಿಬಿಟ್ಟು ಆಲ್ಟ್ ಮತ್ತು ಈಕ್ವಲ್ಸ್ ಹಾಕಿ ಬಂತು. ಓಕೆ, ಸೊ ನಾವು ಇದನ್ನ ಮತ್ತೆ ಫುಲ್ ಗ್ರ್ಯಾಂಡ್ ಟೋಟಲ್
ಸಮ್ ಹಾಕ್ಬಿಟ್ಟು ಓಪನ್ ದ ಬ್ರಾಕೆಟ್ ಮಾಡಿ. ಓಕೆ, ಇಲ್ಲಿಂದ ಎಲ್ಲರಿಗೂ ಡ್ರ್ಯಾಗ್ ಮಾಡಿ ಕ್ಲೋಸ್ ದ ಬ್ರಾಕೆಟ್ ಮಾಡಿ, ಹಂಗೆ ಟೋಟಲ್ ಬಂತು. ಇದನ್ನು ಹಂಗೆ ಮಾಡ್ಬೋದು ನೀವು. ಸಮ್ ಹಾಕ್ಬಿಟ್ಟು ಈಕ್ವಲ್ಸ್ ಹಾಕಿ, ಸಮ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಅಂದರೆ D4 ಇಂದ G4 ವರೆಗೂ ಕ್ಲೋಸ್ ದ ಬ್ರಾಕೆಟ್ ಮಾಡಿ 780 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 30 ಪ್ಲಸ್ 500 ಪ್ಲಸ್ 200 ಪ್ಲಸ್ 50 780 ಬಂತಾ. ಇಲ್ಲಿ ಕೂಡ 780 ಇದೆ. ಸೊ ಇಲ್ಲಿಂದ ಎಲ್ಲದಕ್ಕೂ ಬೇಕು ಅಂದರೆ ಇದನ್ನ ಜಸ್ಟ್ ಕಾರ್ನರ್ ಇರೋದಿಲ್ಲ, ಇದನ್ನ ಈ ಥರ ಡ್ರ್ಯಾಗ್ ಮಾಡಬೇಕು ನೀವು. ಡ್ರ್ಯಾಗ್ ಮಾಡಿದ್ರೆ ಎಲ್ಲದಕ್ಕೂ ಬರುತ್ತೆ. ಸೊ ಇದನ್ನ ಫುಲ್ ಟೋಟಲ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಬರುತ್ತೆ, 5102 ನೋಡಿ ಬಂತು. ಸಮ್ 5102 ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇದು ಟಿಪ್ ನಂಬರ್ 2. ನೆಕ್ಸ್ಟು ಟಿಪ್ ನಂಬರ್ 3. ಟಿಪ್ ನಂಬರ್ 3 ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಇದು ಏನಂದರೆ, ಇಲ್ಲಿ ಚಾರ್ಟ್ ಅಂತ ಇದೆ. ಚಾರ್ಟ್ ಗ್ರಾಫ್ ಪೈ ಚಾರ್ಟ್ ಹೆಂಗೆ ಮುಂಚೆ ಎಲ್ಲ ಪೈ ಚಾರ್ಟ್ ಹಾಕ್ತಿದ್ರಲ್ಲ ನಾವು, ಅದು ಒಂದೊಂದು ಕಾಲಮ್ಗೆ ಹಾಕ್ತಿದ್ವಿ. ಈ ಥರ ನಮ್ಗೆ ಇವಾಗ ಒಂದೇ ಕಾಲಮಲ್ಲಿ ಬೇಕು ಅಂದರೆ ಇಲ್ಲಿ ಜಸ್ಟ್ ಇಲ್ಲಿ ಕಾಲಮ್ ಮೇಲೆ ಕ್ಲಿಕ್ ಇಲ್ಲಿ ನಮ್ಗೆ ಇವಾಗ ಇಲ್ಲಿ ಬೇಕಲ್ವಾ, ಅಂದರೆ H3ನಲ್ಲಿ ಬೇಕು. ಇಲ್ಲಿ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಹೋಗಿ, ಇಲ್ಲಿ ಕಾಲಮ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ, ಡೇಟಾ ರೇಂಜ್ ಕೇಳ್ತಿದೆ ಇಲ್ಲಿಂದ ಎಲ್ಲಿವರೆಗೂ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಲೊಕೇಶನ್ ಕೇಳಿಸ್ತದೆ, ಲೊಕೇಶನ್ ಕೇಳ್ತಾ ಇದೆಯಲ್ಲ, ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಲೊಕೇಶನ್ ಇಲ್ಲಿ, ಅದಕ್ಕೆ ಅದು H3 ಅಂತ ತೋರಿಸ್ತಾ ಇದೆ. ಇಲ್ಲಿ ಓಕೆ ಮಾಡಿ, ನೋಡಿ ಬಂತು. ಇದು 30ಗೆ ಇಷ್ಟು ಚಿಕ್ಕದು ತೋರಿಸ್ತಾ ಇದೆ, 500ಗೆ ದೊಡ್ಡ ತೋರಿಸ್ತಾ ಇದೆ, 200ಗೆ ಇದು ಒಂದು ಸ್ವಲ್ಪ ಚಿಕ್ಕದು ತೋರಿಸ್ತಾ ಇದೆ, 250ಗೆ ಜಸ್ಟ್ ಸ್ಮಾಲ್ ತೋರಿಸ್ತಾ ಇದೆ. ಇದೇ ಥರ ಮತ್ತೆ ಎಲ್ಲದಕ್ಕೂ ಬೇಕು ಅಂದರೆ ಇದನ್ನ ಈ ಥರ ಡ್ರ್ಯಾಗ್ ಮಾಡ್ಕೋಬೋದು ನಾವು. ನೋಡಿ, ಇನ್ನೊಂದು ಆಪ್ಷನ್ ಏನು ಅಂದರೆ, ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ಸರ್ಟ್ ಹೋಗಿ ಲೈನು ಮಾಡ್ಕೋಬೋದು ನಾವು. ಡೇಟಾ ರೇಂಜ್ ಕೇಳುತ್ತೆ, ಡೇಟಾ ರೇಂಜ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಬೇಕು ಅಂತ. ಡೆಸ್ಟಿನೇಷನ್ ಅಂದರೆ ಲೊಕೇಶನ್ ರೇಂಜ್ ನಮ್ಗೆ ಇಲ್ಲಿ I3ನಲ್ಲಿ ಬೇಕು ಅಂದರೆ ಅದಕ್ಕೆ I3 ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿದ್ವಲ್ಲ, ಅದಕ್ಕೆ ಓಕೆ ಮಾಡಿ. ನೋಡಿ ಈ ಥರ ಬಂತಲ್ಲ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅದನ್ನೇ ಅದೇ ಥರ ಎಲ್ಲದಕ್ಕೂ ಮಾಡ್ಬೋದು ನಾವು. ನೋಡಿ, ಈ ಡಾಟ್ಸ್ಗೂ ನಾವು ಮತ್ತೆ ಇದಕ್ಕೆ ನಾವು ಮತ್ತೆ ಇಲ್ಲಿ ಮಾಡ್ಕೋಬೋದು ನಾವು. ಇಲ್ಲಿ ಸೇಮ್ ಅದೇ ಥರ ಬರುತ್ತೆ. ಜಸ್ಟ್ ಏನು ಮಾಡಿದ್ರೆ ಫಾರ್ಮೆಟ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಫಾರ್ಮೆಟ್ ಪೇಂಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ತು ಅಂದರೆ ಬರ್ತಾ ಇಲ್ಲ ಅಲ್ಲ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಮತ್ತೆ ಇಲ್ಲಿ ಡ್ರ್ಯಾಗ್ ಮಾಡಿ, ನೋಡಿ ಬಂತು. ಅದೇ ಥರ ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಏಕೆಂದರೆ ಸೇಮ್ ಡೇಟಾನೇ ಅಲ್ವಾ, ಅದಕ್ಕೆ ನಾವು ಬೇಕಾದರೆ ಇಲ್ಲಿ ಇವಾಗ ಇಲ್ಲಿ 30 ಇದೆಯಲ್ಲ, ಇಲ್ಲಿ 150 ಹಾಕ್ಕೊಳ್ಳಿ, 150 ನೋಡಿ ಅಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ 100 ಹಾಕ್ಕೊಳ್ಳಿ, ಇಲ್ಲಿ 250 ಹಾಕ್ಕೊಳ್ಳೋಣ, ನೋಡಿ ಆ ಥರ ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇನ್ನೊಂದು ಮಾಡೋಣ, ಇಲ್ಲಿ 180 ಹಾಕ್ಕೊಳ್ಳಿ, 180ನೋ 190ನೋ ಹಾಕ್ಕೊಳ್ಳಿ, ಚೇಂಜ್ ಆಯ್ತಾ. ಇಲ್ಲಿ 400 ಹಾಕ್ಕೊಳ್ಳಿ, ಇಲ್ಲಿ ಒಂದು 200 ಹಾಕ್ಕೊಳ್ಳಿ, ಇಲ್ಲಿ 700 ಹಾಕ್ಕೊಳ್ಳಿ, ಆ ಥರ ಚೇಂಜ್ ಆಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಒಂದೇ ಸೆಲ್ಗೆ ಬೇಕು ಅಂದರೆ ನಾವು ಚಾರ್ಟ್ ಲೈನು ಗ್ರಾಫ್ ಮುಖಾಂತರ ಇನ್ಸರ್ಟು ಎಲ್ಲಿ ಹೋಗ್ಬೇಕಲ್ಲಿ, ಇನ್ಸರ್ಟ್ಗೆ ಹೋಗಬೇಕು, ಇಲ್ಲಿ ಸ್ಪಾರ್ಕ್ ಲೈನ್ಸ್ ಅನ್ಸಿದೆಯಲ್ಲ, ಇದರಲ್ಲಿ ಲೈನ್ ಚಾರ್ಟ್ ಆದರೂ ಕಾಲಮ್ ಚಾರ್ಟ್ ಆದರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಓಕೆ, ಇದು ಟಿಪ್ ನಂಬರ್ 3 ಆಯ್ತಲ್ಲ. ನೆಕ್ಸ್ಟು ಟಿಪ್ ನಂಬರ್ 4. ಟಿಪ್ ನಂಬರ್ ಇದು ಜನರಲಾಗಿ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ, ನಿಮ್ಗೆ ಕೆಲವೊಂದು ಸಲ ಮರ್ತೋಗ್ಬಿಟ್ಟಿರ್ತೀವಿ ಏನು ಮಾಡಬೇಕು ಅಂತ. ಇದು ನಾನು ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ ನಮ್ಗೆ ಇಲ್ಲಿ 3 ಬೇಕು, 4 ಬೇಕು, ಅದೇ ಥರ ಸೀರೀಸಲ್ಲಿ ಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಇದು 2 ಎರಡು ಸೆಲೆಕ್ಟ್ ಮಾಡ್ಕೊಂಡು 1 and 2 ಎರಡು ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಡ್ರ್ಯಾಗ್ ಮಾಡಬೇಕು ನಾವು. ಡ್ರ್ಯಾಗ್ ಮಾಡಿದ್ರೆ ಅದು ಆಟೋಮೆಟಿಕ್ ಬರುತ್ತೆ.
ಬಟ್ ನೀವೇನಂದರೆ ಒಂದು ಹಾಕೊಂಡು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಬರಲ್ಲ, ಒಂದೊಂದೇ ಬರುತ್ತೆ ನೋಡಿ. ಓಕೆನಾ? ಅದೇ ನೀವು ಇಲ್ಲಿ 5 ಕೊಟ್ಟು ಇಲ್ಲಿ 10 ಕೊಟ್ಟರೆ ಅದನ್ನೆರಡು ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ 5 ಡಿಫ್ರೆನ್ಸಲ್ಲಿ ಎಲ್ಲ ಅದೇ ಥರ ಬರುತ್ತೆ ನೋಡಿ. 5, 10, 15, 20, 25 ಆ ಥರ 5 ಡಿಫ್ರೆನ್ಸಲ್ಲಿ. ಓಕೆನಾ ಫ್ರೆಂಡ್ಸ್? ಓಕೆ, ನೆಕ್ಸ್ಟು ಈಗ ಜಾನ್ ಇದೆ, ಫೆಬ್ ಬೇಕು, ಆ ಥರ ಮಂತ್ಸ್ ಬೇಕು ಅಂದರೆ ಜಾನ್ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಜಾನ್ ಅಂತಲೇ ಬರುತ್ತೆ. ಅದು ಆಲ್ರೆಡಿ ನಾವು ಮುಂಚೆ ಮಾಡಿದ್ಮೇಲೆ ಅದಕ್ಕೆ ಬರ್ತಾ ಇದೆ. ಜಾನ್ ಮಾಡಿ ಫೆಬ್ ಮಾಡಿ, ಏನಕ್ಕಂದರೆ ಅದು ಪ್ರೋಗ್ರಾಮ್ ಆಗಿರುತ್ತೆ ಅದು ನೋಡಿ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಮತ್ತೆ ಅದು ಮತ್ತೆ ಫ್ರೀಕ್ವೆಂಟ್ ಆಗಿ ಹೋಗುತ್ತೆ. ಅದೇ ಥರ ಸಂಡೇನು ಮಂಡೇ ಸಂಡೇ ಹೊಸ ಸೆಲ್ಲು ನಮ್ಗೆ ಇವಾಗ ಇಲ್ಲಿ ಇವಾಗ ನಮಗೆ ಸಂಡೇ, ಈ ಕಡೆ ಮಂಡೇ, ಇಲ್ಲಿ ಹಿಂಗೂ ಮಾಡ್ಬೋದು ನಾವು ಬೇಕಾದ್ರೆ ನೋಡಿ, ಹಿಂಗೂ ಮಾಡ್ಬೋದು ಫ್ರೆಂಡ್ಸ್. ಸೊ ವರ್ಟಿಕಲ್ಲು ಮಾಡ್ಬೋದು, ಹಾರಿಜಾಂಟಲ್ಲು ಮಾಡ್ಬೋದು. ಅದೇ ಥರ ಇದು ಅಷ್ಟೇ, ನಾವು 1 ಮಾಡಿ, ನೆಕ್ಸ್ಟ್ 2 ಮಾಡಿ, ಇದನ್ನೆರಡು ಸೆಲೆಕ್ಟ್ ಮಾಡಿ ಹಿಂಗೆ ತೊಗೊಂಡೋಗಿ ಈ ಥರ ನೋಡಿ ಬರುತ್ತೆ. ಅದೇ ಥರ 5, 10 ಹಾಕಿ ಅದನ್ನ ಮತ್ತೆ ಡ್ರ್ಯಾಗ್ ಮಾಡಿ ನೋಡಿ 5 ಡಿಫ್ರೆನ್ಸಲ್ಲಿ ಬರ್ತಾ ಇದೆ. ಇದೊಂದು ಟಿಪ್ ಆಯ್ತಲ್ಲ. ಇದು ಟಿಪ್ ನಂಬರ್ 4. ನೆಕ್ಸ್ಟು ಟಿಪ್ ನಂಬರ್ 5 ಬಗ್ಗೆ ಹೇಳ್ತೀನಿ ನಿಮಗೆ. ಈಗ ಇದು ಡೇಟಾ ಇರುತ್ತೆ, ನಿಮಗೆ ಫುಲ್ ಡೇಟಾ, ಜಾಸ್ತಿ ಡೇಟಾ ಇರುತ್ತೆ. ಇದರಲ್ಲಿ ನಿಮಗೆ ಫ್ರೀಸ್ ಮಾಡಬೇಕು ಅಂದರೆ ನೋಡಿ, ಇವಾಗ ನಾನು ಇಲ್ಲಿ ಸೆಲ್ ನಂಬರ್ 4 ಇದ್ದೀನಿ, ಅಂದರೆ C4. ಓಕೆ, B4 ಇದ್ದೀನಿ, ಘಾಟಿ ಸುಬ್ರಹ್ಮಣ್ಯ. ಸೊ ನಾನು ಇಲ್ಲಿ ಡೌನ್ ಹೋದರೆ ನೋಡಿ, ಹೆಡ್ಡಿಂಗ್ಸ್ ಕೂಡ ಮೇಲೆ ಹೋಗ್ತಾ ಇದೆ. ಹೆಡ್ಡಿಂಗ್ಸ್ ಮೇಲೆ ಹೋಗಬಾರ್ದು, ಜಸ್ಟ್ ನಮಗೆ ಹೆಡ್ಡಿಂಗ್ಸ್ ಹಂಗೆ ಇದ್ದು ಬರೀ ಹಂಗೆ ನೋಡ್ಕೋಬೇಕು ಅಂದರೆ ಅದಕ್ಕೆ ಏನು ಮಾಡ್ಬೇಕು ನಾವು, ಇಲ್ಲಿ ಅಂದರೆ A5ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಲ್ಲು, ಇಲ್ಲಿ ವೀವ್ ಅಂತ ಇದಿಲ್ಲ, ವೀವ್ ಮೇಲೆ ಕ್ಲಿಕ್ ಮಾಡಿ ಫ್ರೀಸ್ ಹೋಗ್ಬಿಟ್ಟು ಫ್ರೀಸ್ ಪೇಂಟ್ಸ್ ಅಂತ ಮಾಡಿದ್ರೆ ಇವಾಗ ಕೆಳಗಡೆ ಬನ್ನಿ. ಇವಾಗ ನೋಡಿ ಹೆಡ್ಡಿಂಗ್ಸ್ ಎಲ್ಲ ಹಂಗೆ ಇರುತ್ತೆ, ಹೋಗಲ್ಲ. ಓಕೆ ನೋಡಿ, ನಿಮಗೆ ನೋಡಿ ಇವಾಗ ರೈಟ್ ಸೈಡ್ ಹೋಗ್ತಾ ಇದೆ. ಸೊ ರೈಟ್ ಸೈಡು ಬಸ್ ನಿಮಗೆ ಅಟ್ಲೀಸ್ಟ್ ನಂಬರ್ಸ್ ಕಾಣಿಸ್ಬೇಕು ಅಂದರೆ ಇವಾಗ ಇಲ್ಲಿರೋ ಅನ್ಫ್ರೀಸ್ ಮಾಡಬೇಕು ನೋಡಿ. ಇಲ್ಲಿ ಅನ್ಫ್ರೀಸ್ ಮಾಡಿ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ, ಈ ಕಾಲಮ್ ಸೆಲೆಕ್ಟ್ ಮಾಡಿ, ಈ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರೀಸ್ ಮೇಲೆ ಇಲ್ಲಿ ಫ್ರೀಸ್ ಮಾಡಿ. ಇವಾಗ ನೋಡಿ ನಿಮಗೆ ಕಾಲಮ್ ಹಂಗೆ ಇರುತ್ತೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೋಡಿ ಇವಾಗಲ ಹೆಡ್ಡಿಂಗ್ಸ್ ಎಲ್ಲ ಹಂಗೆ ಇದೆ. ಸೊ ಇದೇ ಥರ ನಾವು ಪೇಜ್ ಬ್ರೇಕ್ ಮಾಡ್ಕೋಬೋದು. ಯಾವ ಥರ ಅಂದರೆ ನಾವು ಈಗ ಪ್ರಿಂಟೌಟ್ ತೆಗಿತೀವಿ, ಪ್ರಿಂಟೌಟ್ ತೆಗೆದಾಗ ಎಷ್ಟು ಪೇಜ್ ಬರುತ್ತೆ ಅಂತ ನೋಡೋಕ್ಕಾಗಲ್ಲ ನಾವು ಇದರಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಪೇಜ್ ಬ್ರೇಕ್ ಅಂತ ಒಂದು ಆಪ್ಷನ್ ಇದೆ ನಿಮಗೆ. ಇಲ್ಲಿ ವ್ಯೂ ಹೋಗಿ, ಇಲ್ಲಿ ಪೇಜ್ ಬ್ರೇಕ್ ಪ್ರಿವ್ಯೂ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರಿಂಟ್ ಎಷ್ಟು ಪೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಪೇಜ್ 1, ಇದು ಪೇಜ್ 1 ಅಂದರೆ ಪ್ರಿಂಟು ಪೇಜ್ 1ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇದು ಪ್ರಿಂಟ್ ಪೇಜ್ 2ನಲ್ಲಿ ಬರುತ್ತೆ. ಸೊ 2 ಪೇಜಸ್ ಪ್ರಿಂಟ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ನಮ್ಗೆ ಅಲೈನ್ಮೆಂಟ್ ಮಾಡ್ಕೋಬೋದು ನೋಡಿ. ಇಲ್ಲಿ ನೋಡಿ, ಮತ್ತೆ ನಮ್ಗೆ ಇವಾಗ ಐ ಕಾಲಮ್ ಬೇಡ ಅಂದ್ರೆ ಪ್ರಿಂಟಲ್ಲಿ ಈ ಥರ ಮಾಡ್ಕೋಬೋದು. ಓಕೆ, ನಮಗೆ ಪೇಜ್ 2 ಬೇಡ ಅಂದ್ರೂ ಇಲ್ಲಿ ಇದನ್ನ ಪೇಜ್ 1ಗೆ ಮಾಡ್ಕೋಬೋದು, ನಾವು ಈ ಥರ ಮಾಡ್ಕೋಬೋದು. ಸೊ ಪೇಜ್ 1 ಮಾತ್ರ ಪ್ರಿಂಟ್ ಬರುತ್ತೆ. ಓಕೆ, ಸೊ ಇದು ಬೇಡ, ನಾರ್ಮಲ್ ವ್ಯೂ ಅಂದರೆ ನಾರ್ಮಲ್ ವ್ಯೂ ಮಾಡ್ಕೋಬೋದು. ನಾರ್ಮಲ್ ವ್ಯೂ ಅಂದರೆ ನಾರ್ಮಲಾಗಿ ಬರುತ್ತೆ. ನೀವು ಇಲ್ಲಿ ಎಷ್ಟು ಪೇಜ್ ಬರುತ್ತೆ ಅಂತ ನೀವು ಇಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಕೋಬೋದು. ಪ್ರಿಂಟ್ ಕೊಟ್ಟರೆ ನಿಮಗೆ ಪ್ರಿಂಟ್ ಪ್ರಿವ್ಯೂವಲ್ಲಿ ಗೊತ್ತಾಗುತ್ತೆ. ನೋಡಿ ಪೇಜ್ 1 ನಾವು ಏನಕ್ಕಂದರೆ ಅಲ್ಲಿ ಪೇಜ್ ಬ್ರೇಕ್ ಕೊಟ್ಟವಲ್ಲ, ಅದಕ್ಕೆ ಈ ಥರ ತೋರಿಸ್ತಾ ಇದೆ ನಿಮಗೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇದು ಟಿಪ್ಸ್ ನಾನು ಕೊಟ್ಟಿದ್ದೀನಿ ನಿಮಗೆ, 5 ಇಂಪಾರ್ಟೆಂಟ್ ಟಿಪ್ಸು. ನನಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಏನೋ ಡೌಟ್ಸು ಕ್ಲಾರಿಫಿಕೇಶನ್ ಇದೆ ಕಮೆಂಟಲ್ಲಿ ಹಾಕಿ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.